ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಹೆಸರು ಇಸ್ರೋ. ಇಸ್ರೋದ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ. ನಮ್ಮ ದೇಶದ ವಿಜ್ಞಾನಿಗಳು ಚಂದ್ರಯಾನವನ್ನು 2008, 2019 ಮತ್ತು 2023 ಒಟ್ಟು 3 ಬಾರಿ ಚಂದ್ರಯಾನವನ್ನು ಕೈಗೊಂಡಿದ್ದಾರೆ. ಎರಡನೇ ಸೋಲಿನ ನಂತರ ಮೂರನೇ ಚಂದ್ರಯಾನವು ಯಶಸ್ವಿಯಾಗಿ ಭಾರತದ ಉಪಗ್ರಹದಲ್ಲಿ ಚಂದ್ರನಲ್ಲಿ ಇಳಿದಿದೆ. ಜಗತ್ತಿನ 4ನೇ ಯಶಸ್ವಿ ಚಂದ್ರಯಾನ ಕೈಗೊಂಡ ದೇಶವಾಗಿದೆ. ಚಂದ್ರಯಾನ ದಕ್ಷಿಣ ಧ್ರುವಕ್ಕೆ ಯಶಸ್ವಿಯಾಗಿ ಉಪಗ್ರಹ ಉಡಾಯಿಸಿರುವ ಪ್ರಪಂಚದ ಮೊದಲ ದೇಶ ಭಾರತವಾಗಿದೆ. ಜುಲೈ 14, 2023 ಶ್ರೀಹರಿಕೋಟಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡಾಯಿಸಲಾಯಿತು. SLV-3 ಎಂಬ ಹೆಸರಿನ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾಯಿಸಲಾಯಿತು. ಈ ಗಗನನೌಕೆ ಕ್ರಮಿಸಿದ ಒಟ್ಟು ದೂರ 3.84 ಲಕ್ಷ ಕಿಲೋಮೀಟರ್ಗಳು. ಈ ನೌಕೆ ಹೊಂದಿರುವ ಲ್ಯಾಂಡರ್ನ ಹೆಸರು ವಿಕ್ರಮ್. ಅದರ ತೂಕ 1752 kg. ವಿಕ್ರಮ್ನ ಒಡಲಲ್ಲಿರುವ ರೋವರ್ನ ಹೆಸರು ಪ್ರಜ್ಞಾನ್. ಅದರ ತೂಕ 26 kg. ಆಗಸ್ಟ್ 2023 ಸಂಜೆ 6 ಗಂಟೆ 3 ನಿಮಿಷ ಯಶಸ್ವಿಯಾಗಿ ವೆಚ್ಚದಲ್ಲಿ ಚಂದ್ರಯಾನ ಮಾಡಿದ ದೇಶ ಭಾರತವಾಗಿದೆ. ಚಂದ್ರಯಾನ 3ಕ್ಕೆ ಖರ್ಚಾದ ಒಟ್ಟು ಹಣ 615 ಕೋಟಿ ರೂಪಾಯಿಗಳು. ಆದರೆ ಹಾಲಿವುಡ್ ಚಿತ್ರಕ್ಕಿಂತ ಕಡಿಮೆ. ತಿಂಗಳನ ಅಂಗಳದಿ ಭಾರತವು ಒಟ್ಟು 14 ದಿನ ಚಂದ್ರನ ದಕ್ಷಿಣ ಭಾಗದ ಕೌತುಕ ಸಂಗತಿಗಳನ್ನು ಅಧ್ಯಯನ ಮಾಡುತ್ತದೆ. ಚಂದ್ರನ ಮಣ್ಣಿನಲ್ಲಿ ರಾಸಾಯನಿಕ ರೂಪ ಮತ್ತು ವಿವಿಧ ಸಾಧನಗಳು ಚಂದ್ರನ ಮೈಮೇಲಿರುವ ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುತ್ತೆ. ಚಂದ್ರನಲ್ಲಿ ಕತ್ತಲು ಆವರಿಸಿದಾಗ ಉಷ್ಣಾಂಶ -200 ಡಿಗ್ರಿಗಿಂತ ಕೆಳಗೆ ಕುಸಿಯಲಿದೆ. ಕಡಿಮೆ ಉಷ್ಣಾಂಶ ಸಹಿಸಿಕೊಂಡು ನೌಕೆಯು ಬಾಳಿಕೆ ಬಂದರೆ ಮತ್ತೆ 14 ದಿನ ಚಂದ್ರನ ಅಧ್ಯಯನಕ್ಕೆ ಅವಕಾಶ ಸಿಗುತ್ತದೆ. ಚಂದ್ರಯಾನ ಯಶಸ್ಸು ನಮ್ಮ ವಿಜ್ಞಾನಿಗಳಿಗೆ ಸೂರ್ಯನ ಅಧ್ಯಯನ ಆದಿದ್ದ L1 ನೌಕೆ ಆಗಿದೆ. ಈ ಯಶಸ್ಸು ಬಾಹ್ಯಾಕಾಶಕ್ಕೆ ಮಾನವ ಸಹಿತ ಗಗನಯಾನಕ್ಕೆ ಪ್ರೇರಣೆಯಾಗಿದೆ. 2 ಚಂದ್ರಯಾನಗಳ ಸೋಲಿನ ಪಾಠವು ವಿಜಯದ ಹಾದಿಗೆ ಪ್ರೇರಣೆ ಎಂಬುದನ್ನು ನಿರೂಪಿಸಿದೆ. ಚಂದಮಾಮ ದೂರ ಇದ್ದಾನೆ ಎಂದು ನಾವು ಕೇಳಿದ್ದೆವು. ಮುಂದೆ ನಾನು ಚಂದ್ರನ ಮೇಲೆ ಪಾದಾರ್ಪಣೆ ಮಾಡುತ್ತೇನೆ ಎಂದು ಪ್ರೇರಣೆ ಮಾಡಿದೆ. ಬಾವುಟಗಳಲ್ಲಿ ಚಂದ್ರನಿದ್ದಾನೆ, ಆದರೆ ನನ್ನ ದೇಶದಲ್ಲಿ ಬಾವುಟ ಚಂದ್ರನ ಮೇಲೆ ಇದೆ. ಇಸ್ರೋದ ವಿಜ್ಞಾನಿಗಳ ಈ ಸಾಧನೆಯು ನಮ್ಮಂತಹ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹಲವಾರು ಕನಸುಗಳನ್ನು ಬಿತ್ತುತ್ತಿದೆ. ಬಾಹ್ಯಾಕಾಶದಲ್ಲಿ ಭಾರತವೀಗ ಹೊಸ ಪವರ್ ಸೆಂಟರ್ ಆಗಿ ಮಿಂಚುತ್ತಿದೆ. ಈ ಯಶಸ್ಸು 2025ಕ್ಕೆ ಚಂದ್ರನಲ್ಲಿ ನೀರಿನ ಅಂಶದ ಶೋಧನೆಗೆ ಅವಕಾಶ ನೀಡಿದೆ. 6 ದಶಲಕ್ಷ ಜನರು ಪ್ರಸಾರ ವೀಕ್ಷಿಸಿದ್ದಾರೆ. ಹಲವಾರು ದೇಶಗಳು ಭಾರತಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಂದ್ರಯಾನ 3 ಯೋಜನೆಯ ಯಶಸ್ಸಿಗೆ ಕಾರಣರಾದ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೂ ಪ್ರೇರಣೆ ನೀಡಿದ ಇಸ್ರೋದ ಚೇರ್ಮನ್ ಸೋಮನಾಥ್ ಅವರಿಗೂ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ.